HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 2 ದಿನ ಹಾಸನ ಸಾಹಿತ್ಯೋತ್ಸವಕ್ಕೆ ಸಂಭ್ರಮದ ಚಾಲನೆ. ಜೊತೆಗೆ ಸಂಗೀತದ ರಸದೌತಣ. ನಮ್ಮ ಭಾಷೆ ಉಳಿಸಿಕೊಂಡು ಬೇರೆ ಭಾಷೆ ಕಲಿಯಬಹುದು. ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅಭಿಪ್ರಾಯ. ಅಧಿಕಾರಿಗಳೇ ಜನರತ್ತ ಬರೋದು ಜನಸ್ಪಂದನದ ಉದ್ದೇಶ. ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ ಸಾಕಾರಗೊಳಿಸಿ. ಅಧಿಕಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸಲಹೆ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಸುಳ್ಳು ಆರೋಪ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ, ಆಕ್ರೋಶ. ಬಿಜೆಪಿ ನಾಯಕರ ಭಾವಚಿತ್ರ ಸುಟ್ಟು ಹಾಕಿದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಬಳಗ. ನಮ್ಮ ಮಾತೃಭಾಷೆಯನ್ನ ಉಳಿಸಿಕೊಂಡು ಬೇರೆ ಭಾಷೆಯನ್ನ ಕಲಿಯಬಹುದು. ಪ್ರತಿ ಜನ್ಮದಲ್ಲಿಯೂ ಕನ್ನಡದಲ್ಲೇ ಹುಟ್ಟಲು ಇಷ್ಟಪಡುತ್ತೇನೆ ಎಂಬುದಾಗಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಿಂದ ಹಮ್ಮಿಕೊಳ್ಳಲಾಗಿದ್ದ ಹಾಸನ ಸಾಹಿತ್ಯೋತ್ಸವ 2025 2 ದಿನದ ಕಾರ್ಯಕ್ರಮದ ಮೊದಲ ದಿನದಂದು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾವು ನಮ್ಮ ಕನ್ನಡವನ್ನ ಹೇಗೆ ಉಳಿಸಿಕೊಳ್ಳೋದ್ರ ಬಗೆಗಿಂತ ಯಾವುದಾದ್ರೂ ಭಾಷೆ ಸಂಪರ್ಕ ಬಂದ್ರೆ ಆ ಭಾಷೆ ಕಲಿತು ನಮ್ಮ ಭಾಷೆ ಬಿಡುತ್ತೇವೆ. ಹಾಗೆ ಆಗಬಾರದು. ನಮ್ಮ ಭಾಷೆ ಮೊದಲು ಉಳಿಸಿಕೊಂಡು ಬೇರೆ ಭಾಷೆಯನ್ನ ಕಲಿಯಬಹುದು ಎಂದರು. ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾವೆಲ್ಲ ಬರೆಯೋದು, ಬರವಣಿಗೆ ಮಾಡೋದು ರಸಿಕರಿಗೋಸ್ಕರ. ಕಂಬಾರರ ಕುರಿತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲೆಡೆ ಮಾತನಾಡುತ್ತಾರೆ. ಕರ್ನಾಟಕಕ್ಕೆ ಕೀರ್ತಿ ತಂದುಕೊಟ್ಟವರು ಕಂಬಾರರು. ಪೇಪರ್ ಓದುವವರು ಬೇರೆ, ಆದರೆ ಸಾಹಿತ್ಯ ಓದುವವರು ಸಹೃದಯವಂತರು ಎಂದರು. ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ನಮ್ಮ ತಂದೆಯವರ ಕಾಲದಿಂದ ಸಾಹಿತ್ಯದ ಬಗ್ಗೆ ವಿಶೇಷ ಪ್ರೀತಿ, ಆಸಕ್ತಿಯನ್ನ ತಮ್ಮ ಕುಟುಂಬ ಹೊಂದಿದೆ. ಜ್ಞಾನಪೀಠ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರ ಅವರ ಬಗ್ಗೆ ಬಾಲ್ಯದಿಂದಲೇ ತಮ್ಮ ತಂದೆಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಎಂದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಕನ್ನಡದ ಕೀರ್ತಿ ಪತಾಕೆಯನ್ನ ದೇಶ ವಿದೇಶಗಳಿಗೆ ಪಸರಿಸಿದ ಕೀರ್ತಿ ಚಂದ್ರಶೇಖರ್ ಕಂಬಾರ ಅವರಿಗೆ ಸಲ್ಲುತ್ತದೆ. ಅವರು ಹಾಸನಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದೆ. ಹಾಸನಾಂಬ ಕಲಾಕ್ಷೇತ್ರ ಸಾಹಿತ್ಯಾಸಕ್ತರಿಂದ ತುಂಬಿ ತುಳುಕುತ್ತಿರೋದು ಸಾಹಿತ್ಯ ಕ್ಷೇತ್ರಕ್ಕೆ ಇಂದಿಗೂ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಎಂಸಿಎ ಕಾಲೇಜು ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಸಾಹಿತಿ ಚಂದ್ರಶೇಖರ್ ಕಂಬಾರ, ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ, ರಾಜ್ಯ ಪರಿಷತ್ತು ಕೋಶಾಧ್ಯಕ್ಷ ಪಟೇಲ್ ಪಾಂಡು, ಸಂಚಾಲಕ ಬಿಆರ್ ಲಕ್ಷ್ಮಣರಾವ್, ಹಿರಿಯ ಪತ್ರಕರ್ತ ಗಿರೀಶ್ ರಾವ್ ಹತ್ವಾರ್ ಜೋಗಿ, ಕಸಾಪ ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಾಹಿತ್ಯವೇ ಒಂದು ಔಷಧ. ನಮ್ಮ ಲಕ್ಷ್ಮಣ ರಾಯರಾಗಲಿ, ದುಂಡಿ ರಾಜ್ಯದವ್ರ ಆಗಲಿ, ಇವನ್ನೆಲ್ಲ ಓದ್ತಾ ಇದ್ರೆ ಬರೀ ಒಂದು ಹಾಳು ಜೀವನ. ಬೆಳಿಗ್ಗೆ ಇದ್ರೆ ಆ ಕ್ರೈಮು, ಈ ಕ್ರೈಮು, ಅದು ಇದು ಅಂತಂದ್ಬಿಟ್ಟು ಪೇಪರಲ್ಲಿ ಸಿಗುತ್ತೆ. ಸ್ವಲ್ಪ ಅವ್ರದ್ದು ಏನಾದರೂ ನೋಡಿದ್ರೆ ಎಷ್ಟೊಂದು ನಮ್ಮಲ್ಲಿ ನಗೆ ಸಿಂಚನ ಮೂಡುತ್ತೆ ಅಂತಂದರೆ ಇದಕ್ಕೆ ಕಾರಣರಾದ ತಾವೆಲ್ಲರೂ, ಅಂದರೆ ಏನೇನು ಈಗ ನವೋದಯ ಸಾಹಿತ್ಯ, ನವಿ ಆಗಿರ್ಬೋದು, ನಮ್ಮನ್ನೆಲ್ಲರನ್ನು ಲೇಖಕರಿರ್ಬೋದು ಅಥವಾ ಎದುರುಗಡೆ ಕೂತಿರೋ ಎಲ್ಲ ನಮ್ಮ ಹಿರಿಯ ಸಾಹಿತಿಗಳು ಅದು ಹಾಸನ ಜಿಲ್ಲೆಗೆ ಬಂದು ನಮ್ಮ ಕನ್ನಡದ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ತಾವೆಲ್ಲ ವಿಶೇಷವಾಗಿ ಎಲ್ಲ ನಮ್ಮ ಒಂದು ಗೋಷ್ಠಿ, ಒಂದು ಕವಿಗೋಷ್ಠಿ, ಮತ್ತೊಂದು ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಬಂದಿದ್ದೀರಿ. ಇದೇನು ನಮ್ಮ ಹಾಸನ ಜಿಲ್ಲೆಗೆ ನಮ್ಮೆಲ್ಲರೂ ಸೌಭಾಗ್ಯ. ಅದು ಕೂಡ ವಿಶೇಷ ಒಬ್ಬ ಶಾಸಕನಾಗಿ ಇಂಥ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಅತಿಥಿಯಾಗಿ ಬಂದಿರೋದು ನನಗೂ ಕೂಡ. ಸಾಹಿತ್ಯ ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಠ್ಯವಾಗಿದೆ, ವಿಶೇಷವಾಗಿ ಅಷ್ಟೇ ಅಲ್ಲ, ಗೌರವಾರ್ಹವಾಗಿವೆ. ಯಾರೂ ನಮ್ಮನ್ನು ಟೀಕೆ ಮಾಡೋದಿಲ್ಲ. ಬೇರೆ ದೇಶಗಳಲ್ಲಿ ನಮ್ಮಷ್ಟು ರೆಸ್ಪೆಕ್ಟು ಬೇರೆ ಪ್ರಾಂತ್ಯಗಳವ್ರಿಗೆ ಸಿಕ್ಕೋದಿಲ್ಲ ಅಂತಂದ್ರೆ ನನಗೆ ಹೆಮ್ಮೆ ಅಲ್ಲ, ಆದರೆ ಅವ್ರಿಗೂ ಸಿಗಲಿ ಅಂತ ಹಾರೈಸ್ತೇನೆ. ಇನ್ನು ಉಳಿದ ವಿಷಯ ಅಂತ ಹೇಳ್ತಂದರೆ, ನಾವು ನಮ್ಮ ಕನ್ನಡವನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ. ಒಬ್ಬ ಲಾಕ್ಷಣಿಕರು ತನ್ನ ಲಕ್ಷಣಶಾಸ್ತ್ರ ಗ್ರಂಥದಲ್ಲಿ 1200 ವರ್ಷದ ಹಿಂದೆ ಕಾಶ್ಮೀರದ ಕವಿ ಹೇಳಿದ್ದಾರೆ, ರಸಿಕರು ಯಾರಪ್ಪ? ಸಹೃದಯರು. ಅದಕ್ಕೆ ಇಂಗ್ಲೀಷ್ನಲ್ಲಿ ಸಮಾನವಾದ ಶಬ್ದ ಇಲ್ಲ. ನಾವು ರೀಡರ್ ಅಂತ ಹೇಳ್ತೀವಿ. ರೀಡರ್ ಬೇರೆ, ಪೇಪರ್ ಓದೋರು ರೀಡರು. ಆದರೆ ಕಾವ್ಯ ಸಾಹಿತ್ಯವನ್ನು ಓದ್ತಕ್ಕಂಥವನು ಅವನು ಒಂದು ಸಹೃದಯತೆ ಇರಬೇಕು. ಆ ಸಹೃದಯತೆ. ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅಧಿಕಾರಿಗಳ ಹತ್ತಿರ ಬರೋ ಬದಲಾಗಿ ಅಧಿಕಾರಿಗಳೇ ಜನರತ್ತ ಆಗಮಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜನರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಲಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು.
ಶಾಸಕರ ನಡೆ ಜನರ ಕಡೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಹಾಸನ ತಾಲೂಕಿನ ಸಾಲಗಾಮಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೈತ ಹಾಗೂ ಸೈನಿಕರು ಈ ದೇಶದ ಬೆನ್ನೆಲುಬು. ಅವರ ಯಾವುದೇ ರೀತಿ ಸಮಸ್ಯೆಗಳಿಗೆ ಸ್ಪಂದಿಸುವುದು ಎಲ್ಲರ ಕರ್ತವ್ಯವಾಗಿದೆ. ರೈತರ ಯಾವುದೇ ಸಮಸ್ಯೆಗಳನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರದು ಎಂದರು. ಹಾಸನ ನಗರ ಪಾಲಿಕೆಯಾಗಿ ಘೋಷಣೆಯಾದ ಬಳಿಕ ತಾಲೂಕಿನ 50% ಹಳ್ಳಿಗಳು ನಗರ ಪಾಲಿಕೆಗೆ ಒಳಪಡುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗಿವೆ. ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಹಾರ ಮಾರ್ಗೋಪಾಯ ಸೂಚಿಸಲಾಗುವುದು. ಎಲ್ಲಾ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇಲ್ಲಿಯೇ ಪರಿಹಾರ ಕಲ್ಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಪ್ರತಿಯೊಬ್ಬರೂ ಆರೋಗ್ಯವಾಗಿದ್ದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ರೈತರ, ಗ್ರಾಮೀಣ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ನಗರಸಭೆ, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ತಮ್ಮ ಸಮಸ್ಯೆಗಳ ಬಗ್ಗೆ ಕ್ಷೇತ್ರದ ವ್ಯಾಪ್ತಿಯ ಜನರು ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಈ ವೇಳೆ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿ, ಇನ್ನು ಕೆಲವು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಹಾಸನ ತಾಲೂಕು ತಹಸೀಲ್ದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುಕ್ಮಿಣಿ, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್, ಭೂದಾಖಲೆಗಳ ಸಹಾಯಕ ನಿರ್ದೇಶಕರಾದ ಶಂಶುದ್ದೀನ್ ಹಾಗೂ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಹಾಸನ ತಾಲೂಕು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಹುತೇಕ 50% ಭಾಗ ನಮಗೆ ನಗರಕ್ಕೆ ಸೇರುತ್ತೆ, 50% ಭಾಗ ನಮಗೆ ರೈತರು. ಹಾಗಾಗಿ ಏನು ಜಮೀನು ನಮ್ಮ ಏನು ಸಾಲಗಾಮಿ ಮತ್ತು ಕಂದಿ ಪಂಚಾಯತಿ ಕಸ್ಬಾ ಈ ಎರಡು ಪಂಚಾಯತಿ ಇವತ್ತು ಬಹುತೇಕವಾಗಿ ಲೇಔಟ್ಗಳು ಮಾಡೋದ್ರಿಂದ ಸಂಪೂರ್ಣವಾಗಿ ರೈತಾಪಿ ವರ್ಗದವರು ಇವತ್ತು ನಮ್ಮ ಕ್ಷೀಣಿಸ್ತಾ ಬರ್ತಾರೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಏನು ಕಸ್ಬಾ ಮತ್ತು ಸಾಲಗಾಮಿ ಭಾಗದಲ್ಲಿರುವಂತಹ ರೈತರುಗಳಿಗೆ ನಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ರೈತ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಸುಳ್ಳು ಆಪಾದನೆ ಮಾಡುತ್ತಿರುವುದನ್ನು ಖಂಡಿಸಿ ಮೆರವಣಿಗೆ ಮೂಲಕ ಬಂದು ಹಾಸನ ನಗರದ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕಾಂಗ್ರೆಸ್ ಅಖಿಲ ಕರ್ನಾಟಕ ಡಾ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಬಳಗದಿಂದ ಮುಖ್ಯ ರಸ್ತೆ ಮಧ್ಯೆ ಬಿಜೆಪಿ ನಾಯಕರ ಭಾವಚಿತ್ರ ಸುಟ್ಟು ಹಾಕಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಿಎಂ ರಸ್ತೆ ಮೂಲಕ ಜಿಲ್ಲಾ ಪಂಚಾಯಿತಿ ಮುಂದೆ, ವೃತ್ತದ ಬಳಿ ಇರೋ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕೆಲ ಸಮಯ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಕೈಲಿ ಹಿಡಿದಿದ್ದ ಬಿಜೆಪಿ ನಾಯಕರ ಭಾವಚಿತ್ರವನ್ನ ಒಂದೆಡೆ ಎಸೆದು ಅದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಡಲಾಯಿತು. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ದ್ಯಾವಪ್ಪ ಮಲ್ಲಿಗೆವಾಳ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಸುಳ್ಳು ಆಪಾದನೆ ಮಾಡುತ್ತಿರುವ ಬಿಜೆಪಿ ನಾಯಕರ ಷಡ್ಯಂತ್ರವಾಗಿದೆ. ಇತ್ತೀಚೆಗೆ ಬೀದರ್ನಲ್ಲಿ ನಡೆದ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ರವಿಕುಮಾರ್ ಇನ್ನೂ ಹಲವಾರು ಬಿಜೆಪಿ ಮುಖಂಡರು ವಿನಾಕಾರಣ ರಾಜಕೀಯ ಲಾಭಕ್ಕಾಗಿ ಮನಬಂದಂತೆ ವರ್ತಿಸುತ್ತಿರುವುದು ಸಾರ್ವಜನಿಕವಾಗಿ ಖಂಡಿಸುತ್ತೇವೆ ಎಂದರು. ನಾವು ಬೀದಿಗಿಳಿದರೆ ಬಿಜೆಪಿ ಕತೆ ಏನಾಗುತ್ತದೆ ಎಂಬ ಬಗ್ಗೆ ನೋಡಬೇಕಾಗುತ್ತದೆ. ಈ ಬಿಜೆಪಿ ನಡವಳಿಕೆಯನ್ನ ಖಂಡಿಸುತ್ತೇವೆ. ಕೂಡಲೇ ಅವರ ಹರಕುಬಾಯಿತನವನ್ನ ನಿಲ್ಲಿಸಬೇಕು. ಸುಖಾಸುಮ್ಮನೆ ಸುಳ್ಳು ಆರೋಪ ಮಾಡೋದನ್ನ ನಿಲ್ಲಿಸಿ ಸಂಬಂಧಪಟ್ಟಂತೆ ತನಿಖೆ ಆಗುತ್ತದೆ. ಸಿಒಡಿಗೆ ಈಗಾಗಲೇ ಕೊಡಲಾಗಿದ್ದು, ತನಿಖೆ ನಂತರ ಸತ್ಯಾಸತ್ಯತೆ ಹೊರಬರಲಿದೆ. ನಂತರ ಅವರ ವಿರುದ್ಧ ಮುಷ್ಕರ ಮಾಡಲಿ ಎಂದು ಸಲಹೆ ನೀಡಿದರು. ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಡಾ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಬಳಗ ಜಿಲ್ಲಾಧ್ಯಕ್ಷ ಎಂಕೆ ಪರಮೇಶ್, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಶರ್ಮಾ, ಎಚ್ಎಂ ಪ್ರಕಾಶ್, ಮುಖಂಡರಾದ ರಾಮಚಂದ್ರ ಕಬಳಿ, ಕುಮಾರಸ್ವಾಮಿ, ರಘು ದಾಸರಕೊಪ್ಲು, ಚಲವನಹಳ್ಳಿ ಶೇಖರಪ್ಪ, ವೆಂಕಟರಾಮು, ಕರುಣಾಕರ್, ಅಶೋಕ್ ನಾಯಕರಹಳ್ಳಿ, ಸೇಗೂರು ನಾಗರಾಜ್, ಬಾಲು, ಶಿವಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ನಾಯಕರಾದಂತ ಭವಿಷ್ಯದ ಪ್ರತಿಭೆ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಬಿಜೆಪಿಯ ಹರಕುಬಾಯಿ ನಾಯಕರು ಸಿಟಿ ರವಿ ಅವರಾಗಲಿ, ನಾರಾಯಣಸ್ವಾಮಿ ಅವರಾಗಲಿ, MLC ರವಿಕುಮಾರ್ ಅವರಾಗಲಿ, ಆರ್ ಅಶೋಕ್ ಅವರಾಗಲಿ, ವಿಜೇಂದ್ರ ಅವರಾಗಲಿ, ಚಡ್ಡಿ ನಾರಾಯಣಸ್ವಾಮಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ, ಇವರೆಲ್ಲ ನಮ್ಮ ಪ್ರತಿಭಾನ್ವಿತ ನಾಯಕರಾದ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡೋದ್ರ ಮೂಲಕ ಅವ್ರ ಮೇಲೆ ಸಚಿನ್ ಪಂಚನಾಳ ಅವರ ಆತ್ಮಹತ್ಯೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ಬೇಲೂರು ತಾಲೂಕಿನ ಚಂದನಹಳ್ಳಿಯಲ್ಲಿ ಶನಿವಾರ ರಾತ್ರಿ ಕಾಡಾನೆಗಳು ತೆಂಗು ಜೋಳದ ಬೆಳೆಗಳನ್ನು ನಾಶಪಡಿಸಿವೆ. 20 ಕಾಡಾನೆಗಳ ಹಿಂಡು ಕಳೆದ 3 ದಿನಗಳಿಂದ ಚಂದನಹಳ್ಳಿಯಲ್ಲಿ ರಾತ್ರಿ ಬಂದು ಬೆಳೆಗಳನ್ನು ತಿಂದು ನಾಶಪಡಿಸಿ ಬೆಳಗಿನ ಜಾವ ಅಲ್ಲಿಂದ ತೆರಳುತ್ತಿವೆ. ಇದರಿಂದ ಸಾಕಷ್ಟು ಬೆಳೆ ನಾಶವಾಗಿದ್ದು, ಶನಿವಾರ ರಾತ್ರಿ ಯೋಗೇಶ್ ಅವರ ಫಸಲಿಗೆ ಬಂದ 25 ತೆಂಗಿನ ಗಿಡ, 1.5 ಎಕರೆ ಜೋಳದ ಬೆಳೆಯನ್ನ ನಾಶಪಡಿಸಿವೆ. ಡಿಎಸ್ ಗೌಡ ಅವರ 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಜೋಳದ ಬೆಳೆಗಳನ್ನು ನಾಶಪಡಿಸಿವೆ. ರೈತ ಯೋಗೇಶ್ ಮಾತನಾಡಿ, ಕಾಡಾನೆಗಳಿಂದ ನಾಶವಾದ ಬೆಳೆ ಸರ್ಕಾರ ನಮಗೆ ಪರಿಹಾರ ಕೊಡೋದು ಬೇಡ, ಆನೆಗಳನ್ನು ಸ್ಥಳಾಂತರ ಮಾಡಲಿ, ಆಗ ನಾವೇ ಸರ್ಕಾರಕ್ಕೆ ಪರಿಹಾರ ನೀಡುತ್ತೇವೆ. ತೆಂಗಿನ ಗಿಡಗಳನ್ನು ಬೆಳೆಸೋದು ಎಷ್ಟು ಕಷ್ಟ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆನೆಗಳು ಈ ರೀತಿ ಬೆಳೆ ಹಾನಿ ಮಾಡುತ್ತಿದ್ರೆ ನಾವು ಏನನ್ನ ತಿನ್ನಬೇಕು? ಅರಣ್ಯ ಇಲಾಖೆಯವರು ಬಂದು ಅರ್ಧ ಗಂಟೆ ಇದ್ದು ಹೋಗ್ತಾರೆ. ನಾವು ಆನೆಗಳನ್ನ ಹೇಗೆ ಓಡಿಸೋದು? ನಮಗೆ ಜೀವ ಭಯವಿಲ್ಲವೇ? ನಮ್ಮ ಬಳಿ ಏನಾದ್ರೂ ಆಯುಧಗಳಿವೆಯಾ? ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ವೇಳೆ ರೈತರಾದ ಡಿಎಸ್ ಗೌಡ, ಕಾಂತರಾಜ್, ಸೋಮಶೇಖರ್, ನೀಲಕಂಠೇಗೌಡ, ಜಗದೀಶ್, ಮುದ್ದೋಜಿರಾವ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚನ್ನರಾಯಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೊಲೀಸ್ ಇಲಾಖೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಯ ಸಾಧಿಸಿದ್ದು, ಕೆಇಬಿ ದ್ವಿತೀಯ ಸ್ಥಾನ ಪಡೆದಿದೆ. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು, ಸ್ಪರ್ಧೆ ಯಾವುದೇ ಇರಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಸೋಲು ಹಾಗೂ ಗೆಲುವು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದರು. ಗೆದ್ದವರು ಬಹುಮಾನ ಸ್ವೀಕರಿಸಿ ಸಂತಸದಿಂದ ಬೀಗಬಾರದು. ಆದರೆ ಸೋತವರಿಗೆ ಸೋಲೆಂಬುದು ಉತ್ತಮ ಅನುಭವದ ಜೊತೆಗೆ 100 ಪಾಠ ಕಲಿಸುತ್ತದೆ ಎಂದು ತಿಳಿಸಿದರು. ಕ್ರೀಡೆ ಎಂಬುದು ಮನರಂಜನೆಯಾಗಿರಬೇಕಷ್ಟೇ. ಗೆಲುವು ಹಾಗೂ ಸೋಲನ್ನ ಸಮನಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಸೋತ ತಕ್ಷಣ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು. ಗೆಲುವು ಒಂದು ಗುರಿಯಾಗಿರಬೇಕೇ ಹೊರತು ಗೆಲುವೇ ಉದ್ದೇಶವಾಗಬಾರದು. ಸೋಲಿನ ನಂತರ ಗೆಲುವು ಇದ್ದೇ ಇರುತ್ತದೆ ಎಂದು ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಕಳೆದ ಬಾರಿ ಸಹಕಾರ ಕ್ಷೇತ್ರದ ಮೂಲಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮ ನಿಧಿಗೆ ಹೆಚ್ಚಿನ ಸಹಕಾರ ನೀಡಲಾಗಿದೆ. ಈ ಬಾರಿ ಅವರ ಬೇಡಿಕೆ ಮೇರೆಗೆ ತಹಸೀಲ್ದಾರ್ ಅವರ ಜೊತೆ ಚರ್ಚಿಸಿ ಪಟ್ಟಣ ವ್ಯಾಪ್ತಿಯಲ್ಲಿ ಸೂಕ್ತ ಜಾಗ ಗುರುತಿಸಿ ಪತ್ರಕರ್ತರಿಗೆ ನಿವೇಶನ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದೆಂದು ಭರವಸೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಮಾತನಾಡಿ, ಕ್ರೀಡಾಪಟುಗಳಲ್ಲಿ ಶ್ರದ್ಧೆ, ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಅಗತ್ಯವಿದೆ. ನಿರಂತರ ಅಭ್ಯಾಸದಿಂದ ಯಾವುದೇ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೂ ಲೀಲಾಜಾಲವಾಗಿ ಗೆಲುವು ಸಾಧಿಸಬಹುದು. ಕ್ರೀಡಾ ವಿಚಾರವಾಗಿ ಸಹಕಾರ ನೀಡಲು ನಾನು ಸದಾ ಸಿದ್ದನಿರುತ್ತೇನೆ ಎಂದು ಕ್ರೀಡಾಪಟುಗಳಿಗೆ ಭರವಸೆ ನೀಡಿ ಪರಿಚಯ ಮಾಡಿಕೊಂಡರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರು ಮಾತನಾಡಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಸದಾ ಶ್ರಮಿಸುತ್ತಿರುವ ಪತ್ರಕರ್ತರು ದೇಶದ ಆಸ್ತಿ ಹಾಗೂ ಸಮಾಜದ 4ನೇ ಅಂಗ. ಅವರ ಕ್ಷೇಮ ನಿಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಅಭಿವೃದ್ಧಿ ಮತ್ತು ಏಳಿಗೆಗೆ ನೆರವು ನೀಡಲಾಗುವುದು ಎಂದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಳೂರು ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ಪತ್ರಿಕೆಗಳು ಹೊರಹೊಮ್ಮುತ್ತಿದ್ದು, ಉದಯೋನ್ಮುಖ ವರದಿಗಾರರು ಆಗಮಿಸುತ್ತಿರುವುದು ಒಳ್ಳೆ ಬೆಳವಣಿಗೆಯಾಗಿದೆ. ಆದರೆ ಸಮಾಜಮುಖಿ ಚಿಂತನೆ, ಗ್ರಹಿಕೆ ಹಾಗೂ ನೈಜ ಬರವಣಿಗೆಗೆ ಒತ್ತು ನೀಡಬೇಕೆಂದು ಸಲಹೆ ನೀಡಿದರು. ಪತ್ರಕರ್ತರ ಸಂಘ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಪುರಸಭೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಕೆಎಂಎಫ್ ಸೇರಿ 11 ತಂಡಗಳು ಭಾಗವಹಿಸಿದವು. ಶಾಸಕ ಸಿಎನ್ ಬಾಲಕೃಷ್ಣ ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಕ್ಕೆ ಚಾಲನೆ ನೀಡಿದರು. ತಲಾ ಪಂದ್ಯಕ್ಕೆ 6 ಓವರ್ ನಿಗದಿಪಡಿಸಿದ್ದು, A1 ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ರಂಗನಾಥ್ ಹಾಗೂ ತಂಡವು ಕ್ರಿಕೆಟ್ ಆಟವನ್ನು ನಡೆಸಿಕೊಟ್ಟರು. ತಹಸೀಲ್ದಾರ್ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಚ್ಬಿ ಮದನಗೌಡ, ಮಾಜಿ ಅಧ್ಯಕ್ಷ ರವಿ ನಾಕಲ್ಗೂಡು, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಮಾಜಿ ಸದಸ್ಯ ನಂಡನ್ ಪುಟ್ಟಣ್ಣ, ತಾಲೂಕು ಅಧ್ಯಕ್ಷ ಸಿದ್ದರಾಜು, ಪ್ರಧಾನ ಕಾರ್ಯದರ್ಶಿ ನಟೇಶ್, ಸಿವಿ ಲೋಹಿತ್, ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದ್ರು ಕೂಡ ಸರಣಿನಲ್ಲಿ ಟೆಸ್ಟ್ ಸರಣಿಯಲ್ಲಿ ಅನುಭವಿಸಿದ್ವಿ. ಆದರೆ ಈ ಜಗತ್ತಿಗೆ ಕ್ರಿಕೆಟನ್ನು ಪರಿಚಯಿಸಿಕೊಟ್ಟಿದ್ದು ಇಂಗ್ಲೆಂಡು. ಇವತ್ತು ಅದನ್ನು ಒಂದು ಕಾಮೆಂಟ್ರಿಯಿಂದ ಹಿಡಿದು ಉತ್ತಮವಾದಂಥ ಒಂದು ಪ್ರಸಾರಕ್ಕೆ ಆದ್ಯತೆ ಕೊಟ್ಟಿದ್ದು ಆಸ್ಟ್ರೇಲಿಯಾ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಬೆನ್ಸನ್ ಎಡ್ಜಸ್ ಕಪ್ ಒಳ್ಳೆದಾಗಲಿ ತಿಳಿಸ್ತಾ ಎಲ್ಲ ನನ್ನ ಆತ್ಮೀಯ ನೌಕರಲ್ಲಿ ಒಂದು ಹೇಳೋದು, ಇವತ್ತು ಕ್ರೀಡಾ ಯೋಜನೆಯಲ್ಲಿ ಭಾಗವಾಗಿರ್ತಕ್ಕಂಥದ್ದು ತುಂಬಾ ಸಂತೋಷ. ನೀವೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, 40 ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ದೊಡ್ಡ ಪಿಡುಗು. BP, ಶುಗರ್, ಒತ್ತಡ ಇವೆಲ್ಲ ಸರಿಯಾಗಬೇಕು ಅಂದ್ರೆ ಏರ್ಪಾಡು ಮಾಡಿರುವಂತ ಪ್ರತಿ ವರ್ಷ ಕೂಡ ಇದನ್ನು ತಪ್ಪದೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷನೂ ಕೂಡ ಮಿಸ್ ಮಾಡದೆ ಈ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಫೋನ್ ಮಾಡಿದ್ರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬೇಲೂರು ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಳಗದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು.
ಸಮಾಜದಲ್ಲಿನ ವಿಶೇಷ ಚೇತನರಿಗೆ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆ ನೆಪಮಾತ್ರದ ಯೋಜನೆಗಳನ್ನು ನೀಡುತ್ತಾ ಬಂದಿದೆ. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಬೇಲೂರು ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಳಗದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಳಗದ ಕಾರ್ಯದರ್ಶಿ ಎಸ್ ಗಿರೀಶ್, ಬೇಲೂರು ತಾಲೂಕಿನಲ್ಲಿ ಒಟ್ಟು 3,000ಕ್ಕೂ ಹೆಚ್ಚು ವಿಕಲಚೇತನರಿದ್ದಾರೆ. ದೈಹಿಕ ಅಸಮರ್ಥರಾಗಿರುವ ಎಲ್ಲಾ ವಿಕಲಚೇತನರಿಗೆ ಒಗ್ಗೂಡಿಸಿ ಸಂಘಟಿಸಿ ಅವರ ಹಿತಕ್ಕಾಗಿ ಸರ್ಕಾರ ನೀಡುವ ಎಲ್ಲ ಸವಲತ್ತುಗಳನ್ನು ಪಡೆಯುವಂತೆ ಅರಿವು ಮೂಡಿಸಿ ತಮ್ಮ ತಮ್ಮ ಸಂವಿಧಾನಿಕ ಹಕ್ಕುಗಳನ್ನು ಗಳಿಸಲು ಹೋರಾಟ ನಡೆಸಲಾಗುತ್ತಿದೆ. ತಾಲೂಕಿನಲ್ಲಿ 1992ರಲ್ಲಿ ಬೇಲೂರು ಅಂಗವಿಕಲರ ಸಂಘ ಎಂಬ ಒಕ್ಕೂಟ ಆರಂಭಿಸಿದ್ದು, ಸದ್ಯ ಈ ಸಂಘಟನೆ ತಾಲೂಕು ದಿವ್ಯಾಂಗ ಚೇತನರ ಬಳಗ ಎಂಬ ಹೆಸರಿನಲ್ಲಿ ಕೆಲಸ ಮಾಡುತ್ತಿದೆ. ಸರ್ಕಾರ ಇದುವರೆಗೂ ನಮಗೆ ಯಾವುದೇ ಗುರುತರವಾದ ಸೌಲಭ್ಯ ನೀಡುತ್ತಿಲ್ಲ. ದಿವ್ಯಾಂಗ ಚೇತನರಿಗೆ ನೀಡಲಾಗುವ ಗೌರವಧನ ಮಾಸಿಕ 800ರಿಂದ 1,400 ಮಾತ್ರ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗುವ ನಿಟ್ಟಿನಲ್ಲಿ 3,000 ರೂಪಾಯಿಯಿಂದ 5,000ಗಳವರೆಗೂ ಹೆಚ್ಚಿಸಬೇಕು. ತಾಲೂಕಿನ ದಿವ್ಯಾಂಗ ಚೇತನರು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಳಲು ಒಂದು ಸ್ವಂತ ಕಟ್ಟಡ ಅಥವಾ ನಿವೇಶನವಾಗಲಿ ಸಂಘಕ್ಕೆ ಆಯಾ ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳು ನೀಡತಕ್ಕದ್ದೆಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ಸಜ್ಜುಗೊಳ್ಳುತ್ತಿದ್ದು, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ರಾಜಕಾರಣಿಗಳು ಈ ಬಗ್ಗೆ ಗಮನಹರಿಸಿ ಅಂಗವಿಕಲರಿಗೆ ಸಂವಿಧಾನಬದ್ದವಾಗಿ ಸಲ್ಲಿಸುವ ಸೇವೆಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಿವ್ಯಾಂಗ ಗೆಳೆಯರ ಬಳಗದ ಖಜಾಂಚಿ ಶಾಂತಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಸ್ ಗಿರೀಶ್, ನಾನು ದಿವ್ಯಾಂಗ ಚೇತನ ಗೆಳೆಯರ ಬಳಗ ಬೇಲೂರು ತಾಲೂಕು ಸಂಘದ ಕಾರ್ಯದರ್ಶಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ದಿವ್ಯಾಂಗ ದಿನಾಚರಣೆ ಏನಪ್ಪ ಅಂತಂದರೆ, ಇವತ್ತು ನಾವು ಬರೀ ದಿನಾಚರಣೆ ಹೆಸರಿಗೋಸ್ಕರ ಮಾಡ್ತೀವಿ, ಸಂತೋಷಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ಆದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿನಿಯಮ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ತಾ ಇಲ್ಲ, ನಮಗೆ ದೊರಕ್ತಾ ಇಲ್ಲ ಅನ್ನೋದು ನಮಗೊಂದು ಬೇಸರದ ಸಂಗತಿ. ಏನಪ್ಪ ಅಂದರೆ 2016ನೇ ಕಾನೂನು ಜಾರಿಗೆ ಬಂದಿದೆ. ಆದರೆ ಆ ಕಾನೂನಲ್ಲಿ ನಮಗೆ ಮುಕ್ತವಾದ ವಾತಾವರಣನ ಸೃಷ್ಟಿ ಮಾಡಿ ಅಂತೇಳಿ ಸರ್ಕಾರ ಹೇಳುತ್ತೆ, ಅಧಿನಿಯಮ ಹೇಳುತ್ತೆ. ಆದರೆ ಎಲ್ಲೂ ಸಹ ನಮಗೆ ಸರಿಯಾದ ರೀತಿಯಲ್ಲಿ ಇದು ವಿತರಣೆ ಆಗ್ತಾ ಇಲ್ಲ. ಒಂದು ಯಾವುದೇ ಒಂದು ನಾವು ಸಾರ್ವಜನಿಕ ಕಟ್ಟಡಗಳಿಗೆ ಹೋಗಿ ನಮಗೆ ರ್ಯಾಂಪ್ ಇಲ್ಲ, ರ್ಯಾಂಪ್ ವ್ಯವಸ್ಥೆ ಇಲ್ಲ ಓಡಾಡಲಿಕ್ಕೆ. ಅದೊಂದು ನಮಗೊಂದು ಬೇಸರದ ಸಂಗತಿ. ಎಲ್ಲೇ ಹೋಗ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಜೂನಿಯರ್ ಕಾಲೇಜ್ ಮೈದಾನದಲ್ಲಿರ್ತಕ್ಕಂಥ ರಂಗಮಂದಿರ ಇರ್ಬೋದು, ಬ್ಯಾಂಕ್ ಇರ್ಬೋದು, ಇನ್ನೊಂದು ಮದುವೆ ಕಲ್ಯಾಣ ಮಂಟಪಗಳಿರ್ಬೋದು, ಎಲ್ಲೂ ಸಹ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರ್ಯಾಂಪ್ ನಿರ್ಮಾಣ ಆಗಬೇಕು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿ ಜಯಶೀಲರಾದ CS ಷಡಕ್ಷರಿ ಅವರನ್ನು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ, ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ, ಗೃಹ ನಿರ್ಮಾಣ ಸಹಕಾರಿ ಸಂಘ ಹಾಗೂ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಒಟ್ಟಿಗೆ ಸೇರಿ ಅಭಿನಂದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಪ್ರಾರಂಭಿಸಿ 5 ವರ್ಷಗಳ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದಂತಹ CS ಷಡಕ್ಷರಿ ಅವರನ್ನ ಮುಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ರಾಜು ಟಿ ಅವರು ಹಾಗೂ ಸಂಘದ ಸದಸ್ಯರುಗಳು ಭಾಗವಹಿಸಿದರು. ಜಿಲ್ಲಾ ಖಜಾಂಚಿ ಅಭ್ಯರ್ಥಿಯಾಗಿದ್ದ ಮಧು, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ MN ಪರಮೇಶ್, ಉಪಾಧ್ಯಕ್ಷ ಧರ್ಮ BR, ನಿರ್ದೇಶಕರಾದ ವಿಶ್ವನಾಥ್, BN ರಾಜಶೇಖರಪ್ಪ, ಪಾಲಾಕ್ಷ, ವೆಂಕಟೇಶ್, ದೊರೇಶ್, ಯಶೋಧರ್, ಯತೀಶ್, ಇತರೆ ಸದಸ್ಯರು ಹಾಗೂ YVS ಅಭಿವೃದ್ಧಿದಾರ ಯತೀಶ್ ಭಾಗವಹಿಸಿದರು. HCN ನ್ಯೂಸ್, ಹಾಸನ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ 2ನೇ ಬಾರಿಗೆ ಪುನರ್ ಆಯ್ಕೆಯಾಗಿರುವ CS ಷಡಕ್ಷರಿ ಅವರನ್ನು ನಮ್ಮ ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ಥಾಪಿತವಾಗಿರುವ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ಪದಾಧಿಕಾರಿಗಳ ಜೊತೆ, ನಿರ್ದೇಶಕರ ಜೊತೆ, ಸದಸ್ಯರ ಜೊತೆ ನಾವು ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ನಮ್ಮ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಆಗಮಿಸಿದರು. ಪುನಃ
5 ವರ್ಷಗಳ ಸಂಭ್ರಮ ಆಚರಣೆಯಲ್ಲಿ ಮತ್ತೊಮ್ಮೆ ಅವರನ್ನು ಆಹ್ವಾನಿಸಲೆಂದು ನಾವು ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ಶುಭಾಶಯವನ್ನು ಕೋರಿ ಅಭಿನಂದಿಸಿದ್ದು. ಬೇಲೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆರೋಗ್ಯ ಇಲಾಖೆಯಿಂದ ನಿರ್ಮಿಸುತ್ತಿರುವ ಸೆಂಟ್ರಲ್ ಲ್ಯಾಬ್ ಕಟ್ಟಡ ಹಾಗೂ ವೈದ್ಯರ 4 ವಸತಿ ಗೃಹಗಳ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಶಾಸಕ ಎಚ್.ಕೆ. ಸುರೇಶ್ ಸೂಚನೆ ನೀಡಿದರು. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ 2 ಕಟ್ಟಡಗಳ ಕಾಮಗಾರಿ ಕಳಪೆಯಿಂದ ಕೂಡಿದೆ. ಆರೋಗ್ಯ ಇಲಾಖೆಯ ಈ ಕಾಮಗಾರಿ ನಿರ್ವಹಣೆಯನ್ನ ಕೆಎಚ್ಆರ್ಡಿಪಿ ಸಂಸ್ಥೆಗೆ ನೀಡಲಾಗಿದೆ. ಆದರೆ ಆ ಸಂಸ್ಥೆಯ ಇಂಜಿನಿಯರ್ಗಳು ಸ್ಥಳದಲ್ಲಿರದೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸದೆ ಕಳಪೆಗೆ ಕಾರಣರಾಗಿದ್ದಾರೆ. ಸ್ಥಳಕ್ಕೆ ತೆರಳಿದಾಗ ಕಾರ್ಮಿಕರಷ್ಟೇ ಕೆಲಸ ಮಾಡುತ್ತಿದ್ರೆ ಹೊರತು ಉಸ್ತುವಾರಿ ನೋಡಿಕೊಳ್ಳುವ ಯಾರೊಬ್ಬರೂ ಇರಲಿಲ್ಲ. ಹೀಗಾದರೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮಾಡೋ ಕೆಲಸದ ಗುಣಮಟ್ಟ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಕಟ್ಟಡ ನಿರ್ಮಾಣದ ಸ್ಥಳಕ್ಕೆ ತೆರಳಿ ಲ್ಯಾಬ್ ಕಾಮಗಾರಿ ನಡೆಸುತ್ತಿದ್ದ ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಸೂಚಿಸಿದ ಶಾಸಕರು ವೈದ್ಯಾಧಿಕಾರಿಗಳ ವಸತಿ ಗೃಹಗಳ ಕಾಮಗಾರಿ ಸಮರ್ಪಕವಾಗಿರದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ನೀಡುತ್ತಿದ್ದ ಸಮಜಾಯಿಷಿಗೂ ಆಗಿರುವ ಕೆಲಸಕ್ಕೂ ಸಾಮ್ಯತೆ ಇಲ್ಲದಿರುವುದಕ್ಕೆ ಶಾಸಕರು ಆಕ್ಷೇಪಿಸಿದರು. ಈ ಬಗ್ಗೆ ಆರೋಗ್ಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಸದನದಲ್ಲಿ ಚರ್ಚಿಸುವುದಾಗಿ ತಿಳಿಸಿದರು. ಕದ್ದು ಮುಚ್ಚಿ ಕಾಮಗಾರಿ ಮಾಡದಂತೆ ನೋಡಿಕೊಳ್ಳುವಂತೆ ಆಡಳಿತ ವೈದ್ಯಾಧಿಕಾರಿಗೆ ಸಿಬ್ಬಂದಿ ಸೂಚಿಸಿದರು. ಈ ಸಂದರ್ಭ ಆಸ್ಪತ್ರೆ ವೈದ್ಯಾಧಿಕಾರಿ ಸುಧಾ, ತಾಲೂಕು ಆರೋಗ್ಯಾಧಿಕಾರಿ ವಿಜಯಕುಮಾರ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮಸ್ತೆ. ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆಯಾ ಸರ್? ನೋಡಿ ಸರ್, ಇಲ್ಲಿ ನಮ್ಮ ಬೇಲೂರು ಹಾಸ್ಪಿಟ್ಲಲ್ಲಿ ಒಂದು ಪಬ್ಲಿಕ್ ಲ್ಯಾಬು, ಇನ್ನೊಂದು ಕ್ವಾರ್ಟರ್ಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸಾಹೇಬ್ರೆ ಕೇಳ್ತಾ ಇಲ್ವಾ? ಇಲ್ಲಿ ಬೇಲೂರು ಹಾಸ್ಪಿಟ್ಲು, ಸಾರ್ವಜನಿಕರ ಹಾಸ್ಪಿಟ್ಲಲ್ಲಿ ಒಂದು ಲ್ಯಾಬು ಮತ್ತು ಒಂದು ಕ್ವಾರ್ಟರ್ಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಹಿಂದೆ ಇನ್ಸ್ಪೆಕ್ಷನ್ ಮಾಡಿ ಕಳಪೆ ಮಟ್ಟದ ಕಾಮಗಾರಿ ಇದೆ ಅಂತಕ್ಕಂಥದ್ದನ್ನು ಪೇಪರಲ್ಲಿ ಇದರಲ್ಲೆಲ್ಲ ವರದಿಯಾಗಿತ್ತು. ಅದನ್ನು ಫಸ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಅದಾದ ನಂತರ ಕಾಮಗಾರಿನ ಚಾಲನೆ ಕೊಡಬೇಕು ಅಂತ ಹೇಳಿದ್ದು. ನಿಮ್ಮವರು ನಮ್ಮ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಕಳಪೆ ಕೆಲಸ ಆಗ್ತಾ ಇದೆ. ತಾವು ದಯವಿಟ್ಟು ನೀವು ಬರ್ತಿರೋ ಇಲ್ಲ ನಿಮ್ಮ ಮಿನಿಸ್ಟ್ರು ಬರ್ತಾರೋ ಗೊತ್ತಿಲ್ಲ, ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನ ಥರ್ಡ್ ಪಾರ್ಟಿನ ಇನ್ಸ್ಪೆಕ್ಷನ್ ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡಿಸಿ ಆಫ್ಟರ್ವರ್ಡ್ಸ್ ಕೆಲಸ ಶುರುವಾಗಬೇಕು. ಗೊತ್ತಾಯ್ತಾ? ಯಾವ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಕ್ಕೆ ಸುಮ್ಮನೆ ಕಚೇರಿಗೆ ಅಲೆದಾಡಿಸಬಾರದು. ಹಾಗೇನಾದರೂ ಸುಮ್ಮನೆ ಅಲೆದಾಡಿಸೋದು ನನ್ನ ಗಮನಕ್ಕೆ ಬಂದರೆ ಅಂತಹವರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಮುಂದಾಗುತ್ತೇನೆ ಎಂದು ತಿಳಿಸಿದ್ದಾರೆ ಶಾಸಕ ಸಿಎನ್ ಬಾಲಕೃಷ್ಣ. ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದ ಕಂದಾಯ ಅದಾಲತ್ ಹಾಗೂ ಪೌತಿ ಖಾತಾ ಆಂದೋಲನ ಮತ್ತು ಜನಸಂಪರ್ಕ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿ, ಯಾವ ಅಧಿಕಾರಿ ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಕ್ಕೆ ಸುಮ್ಮನೆ ಅಲೆದಾಡಿಸಬಾರದು. ಹಾಗೇನಾದರೂ ಸುಮ್ಮನೆ ಅಲೆದಾಡಿಸೋದು ಕಂಡುಬಂದರೆ ಅಂತಹವರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಮುಂದಾಗುತ್ತೇನೆ. ಏಕೆಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಎರಡು ಒಂದೇ ನಾಣ್ಯದ ಮುಖಗಳಿದ್ದಂತೆ. ಶಾಸಕಾಂಗ ಶಾಸನಬದ್ಧವಾಗಿ ಕೆಲಸ ನಿರ್ವಹಿಸುತ್ತದೆ, ಕಾರ್ಯಾಂಗ ಕಾರ್ಯಗಳನ್ನು ರೂಪಿಸಲು ಕೆಲಸ ನಿರ್ವಹಿಸುತ್ತದೆ. ಆದ ಕಾರಣ ಯಾವುದೇ ಸಾರ್ವಜನಿಕರ ಕುಂದುಕೊರತೆಗಳಿದ್ರೆ ಅಂತಹ ಕುಂದುಕೊರತೆಗಳನ್ನು ಅಧಿಕಾರಿಗಳು ಸ್ಥಳದಲ್ಲೇ ಬಗೆಹರಿಸೋದು ಸೂಕ್ತ. ಅದನ್ನ ಬಿಟ್ಟು ಕಚೇರಿಗಳಿಗೆ ಸುಮ್ಮನೆ ಅಲೆದಾಡಿಸಿ ಕೆಲಸ ಕಾರ್ಯಗಳನ್ನು ಮಾಡದೆ ಸಮಯ ವ್ಯರ್ಥ ಮಾಡೋದು ಒಳ್ಳೆಯ ಗುಣವಲ್ಲ. ಕೆಲವು ಅಧಿಕಾರಿಗಳು ಸಾರ್ವಜನಿಕರನ್ನ ಅಲೆದಾಡಿಸುವ ವಿಷಯಕ್ಕೆ ನನ್ನ ಗಮನಕ್ಕೂ ಕೂಡ ಬಂದಿದೆ. ಆದರೆ ತಾಲೂಕಿನಲ್ಲಿ 10% ಕೆಲ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಇನ್ನು ಕೆಲ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋದು ಸಂತೋಷಕರ ವಿಚಾರವಾಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಸಾರ್ವಜನಿಕರನ್ನ ಅಲೆದಾಡಿಸದೆ ತಮ್ಮಗಳ ಮೂಲಕವೇ ಕ್ರಮಬದ್ಧವಾಗಿ ಮತ್ತು ಕಾನೂನು ಪ್ರಕಾರ ಕಾರ್ಯಗಳನ್ನು ನಿರ್ವಹಿಸೋದು ಉತ್ತಮವಾಗಿದೆ ಎಂದರು. ಇದೇ ವೇಳೆ ಅನೇಕ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ನಿರ್ವಹಣೆಗಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದರು. ಕುಂದುಕೊರತೆ ನಿರ್ವಹಣಾ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪಟ್ಟಣ ವೃತ್ತ ನಿರೀಕ್ಷಕ ರಘುಪತಿ ಭಟ್, ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಮಯವನ್ನು ಕೂಡ ನಿಗದಿ ಮಾಡಿ, ದಿನಾಂಕವನ್ನು ನಿಗದಿ ಮಾಡಿ, ಕಾನೂನಿನ ಅಡಿನಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಇವತ್ತು ವೇದಿಕೆ ಮೂಲಕ ಇವತ್ತು ಸೂಚನೆಯನ್ನು ಇವತ್ತು ನೀಡಿದ್ದೇವೆ. ಯಾಕಂದರೆ ಕಾನೂನು ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ ಅದು ವಿಳಂಬ ಆದಾಗ ಈ ಜನಸಂಪರ್ಕ ಸಭೆಗಳಲ್ಲಿ ನೀವು ಅಹವಾಲುಗಳನ್ನು ಹೇಳ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಈ ಸಹಕಾರವನ್ನು ಮಾಡಿಕೊಡುವಂಥ ಕೆಲಸನ ಮಾಡಿದ್ದೀವಿ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಚನ್ನರಾಯಪಟ್ಟಣ ನಮ್ಮ ಭೂಮಿ ಬಹುಶಃ ಇಡೀ ರಾಜ್ಯದಲ್ಲೇ ಇವತ್ತು ನಾವು
ಮೊದಲನೇ ಸ್ಥಾನದಲ್ಲಿ ರೆಕಾರ್ಡ್ನಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ 7/2/24 HCI ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರು ತಾಲೂಕು ಮಟ್ಟದ ಮಾತೆ ಸಾವಿತ್ರಿಬಾಯಿ ಫುಲೆ ನೂತನ ಸಂಘ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶಾಸಕ HK ಸುರೇಶ್ ಉದ್ಘಾಟಿಸಿ ಪದಗ್ರಹಣ ನಡೆಸಲಾಯಿತು. ಪ್ರಸ್ತುತ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಶೇಕಡಾ 50 ಮೀಸಲಾತಿ ನೀಡಿದಂತೆ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ನೀಡುವ ಅಗತ್ಯವಿದೆ. ಆಗ ಮಾತ್ರ ಸಂಪೂರ್ಣ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆಯಬೇಕಿದೆ ಎಂದು ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ನೂತನ ಸಂಘದ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಎಲ್ಲಾ ಕ್ಷೇತ್ರದಲ್ಲಿಯೂ ತನ್ನದೇ ಆದ ಛಾಪು ಮೂಡಿಸುತ್ತಾ ಅದ್ವಿತೀಯ ಸೇವೆ ಸಲ್ಲಿಸಿದ್ದಾರೆ. ಮಹಿಳೆ ಕುಟುಂಬದ ಬೆನ್ನೆಲುಬು ಎನ್ನಬಹುದು. ಈ ನಿಟ್ಟಿನಲ್ಲಿ ಮಹಿಳೆಯರು 10 ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಂತೆ ಬೇಲೂರಿನ ಎಲ್ಲ ಮಹಿಳಾ ಶಿಕ್ಷಕರು ಸೇರಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಸಂಘ ಸ್ಥಾಪಿಸಿದ್ದು ಸಂತೋಷವಾಗಿದ್ದು, ಸಂಘ ಪದಗ್ರಹಣಕ್ಕೆ ಸೀಮಿತವಾಗದೆ ಮುಂದೆ ಜನಪರ ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಎಂದು ಹೇಳಿದರು. ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ, 1831ರಲ್ಲಿ ಜನಿಸಿದ ಸಾವಿತ್ರಿಬಾಯಿ ಫುಲೆ ಕೇವಲ ಸಾಮಾಜಿಕ ಕಾರ್ಯಕರ್ತೆಯಾಗಿರಲಿಲ್ಲ. ಮಹಿಳೆಯರ ಹಕ್ಕುಗಳನ್ನು ಹೆಚ್ಚಾಗಿ ವಜಾಗೊಳಿಸಿದ ಯುಗದಲ್ಲಿ ಅವರು ಭರವಸೆಯ ದಾರಿದೀಪವಾಗಿದ್ದರು. ಅವರ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಅವರು ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕಾಗಿ ಪ್ರವರ್ತಕರಾದರು. ಪುಣೆಯಲ್ಲಿ ಬಾಲಕಿಯರಿಗಾಗಿ ಮೊದಲ ಶಾಲೆಯನ್ನ ಸ್ಥಾಪಿಸಿದ್ರು. ಆದರೆ ಅವಳ ಪ್ರಭಾವ ಅಲ್ಲಿಗೆ ನಿಲ್ಲಲಿಲ್ಲ. ಪ್ರತಿ ಮಹಿಳೆಯರು ಅಕ್ಷರ ಕಲಿಯುವ ನಿಟ್ಟಿನಲ್ಲಿ ಮುಂದಾಗಿರುವ ಸಾವಿತ್ರಿಬಾಯಿ ಫುಲೆ ಕಾರ್ಯವೈಖರಿ ನಿಜಕ್ಕೂ ಅನನ್ಯ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಜಿಲ್ಲಾ ಸಾವಿತ್ರಿಬಾಯಿ ಫುಲೆ ಹಾಸನ ಘಟಕದ ಅಧ್ಯಕ್ಷೆ ಆಶಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಅಣ್ಣಪ್ಪ, ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ, ಪುರಸಭಾ ಸದಸ್ಯ ಜಮಾಲುದ್ದೀನ್, ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಧನಂಜಯ್, ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈಆರ್ ಭಾರತಿಗೌಡ, ತಾಲೂಕು ಸಾವಿತ್ರಿಬಾಯಿ ಫುಲೆ ಅಧ್ಯಕ್ಷೆ ಸುಧಾ, ಗೌರವಾಧ್ಯಕ್ಷೆ ಸರೋಜಾ, ಪ್ರಧಾನ ಕಾರ್ಯದರ್ಶಿ ಶಕುಂತಲಾ, ಖಜಾಂಚಿ ಪಲ್ಲವಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಇದೇ ವೇಳೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಲವು ಹುದ್ದೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡಲಾಯಿತು. HCI ನ್ಯೂಸ್ ಬೇಲೂರು. ಮಗಳಿಗೆ ಹೆಣ್ಣು ಮಕ್ಕಳು ಮಾತೆಯರು ಏನು ಶಿಸ್ತು ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವುದು ಅಂದರೆ ಹೆಣ್ಣು ಮಕ್ಕಳು ಯಾರು ಬಾಯಿಗೂ ಕೇಳಿ ಫಸ್ಟ್ ಆ ಟೀಚರ್ ಒಪ್ಪಿ ನೀರು ನೀರು ಪರ್ವತ ನೆನಪಿಗೋಸ್ಕರ ನೇಮಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಹಬ್ಬಕ್ಕೆ ಮೊದಲೇ ಬಂದಿದ್ದೀನಿ. ನಾನು ಬೆಳಗ್ಗೆ ನೋಡ್ಕೊಂಡು ಶಿಕ್ಷಣಾಧಿಕಾರಿಯಾಗಿ ನನ್ನ 1 ಪದಗಳನ್ನು ಹೇಳಬೇಕು ಅಂತ ಯಾಕೆ 1891 ವಿಶೇಷ ದಿನ ಆದರೆ ನಂತರ ಅವರ ಬದುಕು ಭಿನ್ನವಾಗಿದೆ. ಬೇಲೂರು ತಾಲೂಕಿನ ಹಳೆಬೀಡು SGR ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ವಚನಾಮೃತ ಕಾರ್ಯಕ್ರಮವನ್ನು ಪುಷ್ಪಗಿರಿ ಜಗದ್ಗುರುಗಳು ಉದ್ಘಾಟನೆ ಮಾಡಿದರು. ಇತ್ತೀಚಿನ ಯುವ ಜನಾಂಗ ದುಶ್ಚಟಗಳಿಗೆ ದಾಸರಾಗುವ ಮೂಲಕ ತಮ್ಮ ಅಮೂಲ್ಯ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಗುರು ಹಿರಿಯರ ಬಗ್ಗೆ ಕನಿಷ್ಠ ಗೌರವಾಭಿಮಾನವಿಲ್ಲದೆ ನಡೆದುಕೊಳ್ಳುತ್ತಿರುವ ಹಿನ್ನೆಲೆ ಪೋಷಕರು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಸಂಸ್ಕಾರ ನೀಡುವ ಕೆಲಸಕ್ಕೆ ಮುಂದಾಗಬೇಕೆಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಬೇಲೂರು ತಾಲೂಕಿನ ಹಳೇಬೀಡಿನ ಪ್ರತಿಷ್ಠಿತ SGR ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ವಚನಾಮೃತ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ. ಭವಿಷ್ಯದ ದೃಷ್ಟಿಯಿಂದ ಪೋಷಕರು ತಮ್ಮಲ್ಲಿನ ಕೆಟ್ಟ ಗುಣಗಳನ್ನು ತೊರೆದು ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಸಂಸ್ಕೃತಿ ತಿಳಿಸುವ ಅಗತ್ಯವಿದೆ ಎಂದರು.
ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಸಂಪೂರ್ಣ ಜವಾಬ್ದಾರಿಯನ್ನ ಪೋಷಕರು ಶಾಲೆ ಮತ್ತು ಶಿಕ್ಷಕರ ಮೇಲೆ ಹಾಕೋದು ನಿಜಕ್ಕೂ ತಪ್ಪು. ಕಾರಣ, ಶಿಕ್ಷಕರಿಗಿಂತ ಹೆಚ್ಚು ಸಮಯ ಪೋಷಕರ ಬಳಿ ಮಕ್ಕಳು ಬೆಳೆಯೋ ಹಿನ್ನೆಲೆ ಅವರಿಗೆ ಸನ್ಮಾರ್ಗವನ್ನ ನೀಡಬೇಕಿದೆ. ಪ್ರತಿ ಶಾಲೆಯಲ್ಲಿ ನಡೆಯುವ ವಾರ್ಷಿಕೋತ್ಸವ ಆಚರಣೆಗಳು ಭಿನ್ನತೆ ಪಡೆದಂತೆ ಎಸ್ಡಿಆರ್ ಶಿಕ್ಷಣ ಸಂಸ್ಥೆ ಮಕ್ಕಳ ದೃಷ್ಟಿಯಿಂದ ವಚನಾಮೃತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ಸಂತೋಷದ ವಿಚಾರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, 12ನೇ ಶತಮಾನದ ವಚನ ಸಾಹಿತ್ಯದ ಚಳುವಳಿ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ದಾಖಲೆ ಮಾಡಿದೆ. ಕಾರಣ, ಅನುಭವ ಮೂಲಕ ಬಂದ ವಚನ ಸಾಹಿತ್ಯ ಇಂದಿನ ಪೀಳಿಗೆಗೆ ಪ್ರಸ್ತುತವಾದ ನಿಟ್ಟಿನಲ್ಲಿ ಎಸ್ಡಿಆರ್ ಶಿಕ್ಷಣ ಸಂಸ್ಥೆಯ ಇಡೀ ಶಾಲಾ ವಾರ್ಷಿಕೋತ್ಸವವನ್ನು ವಚನಾಮೃತದ ಮೂಲಕ ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷ ರಾಮೇಗೌಡ, ಖಜಾಂಚಿ ಮಂಜುಳಾ ಸುರೇಶ್, ಮುಖ್ಯ ಶಿಕ್ಷಕರಾದ ಸಿದ್ದೇಶ್, ಮಮತಾ, ಪ್ರಾಂಶುಪಾಲ ಹರೀಶ್, ಸುರೇಶ್, ಪತ್ರಕರ್ತರಾದ ರಘುನಾಥ್, ಅನಿಲ್ ಕುಮಾರ್, ಸುಬ್ರಹ್ಮಣ್ಯ, ಹಳೇಬೀಡು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ವಿನುತಾ ಧನಂಜಯ್, ತಾಲೂಕು ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಜಗತ್ತಿಗೆ 12ನೇ ಶತಮಾನದಲ್ಲಿ ಒಂದು ಹೊಸ ಸಂದೇಶವನ್ನು ಕೊಟ್ಟಂತ ಶರಣರೇನಿದ್ದಾರೆ, ಜಾತಿ, ಮತ, ಕುಲ ಎಲ್ಲವನ್ನೂ ಮೀರಿ ಇವತ್ತು ಮಾನವೀಯತೆಯ ಒಂದು ಧರ್ಮ ಅನ್ನುವಂಥದ್ದನ್ನ, ಎಲ್ಲರನ್ನು ಒಗ್ಗೂಡಿಸುವಂಥದ್ದು ಒಂದು ಧರ್ಮ ಅನ್ನುವಂಥದ್ದು ಶ್ರೇಷ್ಠವಾದಂಥ ಧರ್ಮವನ್ನು ನಾಡಿಗೆ ಕೊಟ್ಟಂತ ಶರಣ ಪರಂಪರೆಯನ್ನು ನೆನಪು ಮಾಡಿಕೊಳ್ಳುವಂತ ಒಂದು ವಿಶೇಷವಾದಂಥ ವಚನಾಮೃತ ಕಾರ್ಯಕ್ರಮವನ್ನ ನಮ್ಮ ಸುರೇಶ್ ಅವರು ಮಾಡಿಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವೆಲ್ಲರೂ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ದಿನ ಹಾಸನ ಸಾಹಿತ್ಯೋತ್ಸವಕ್ಕೆ ಸಂಭ್ರಮದ ಚಾಲನೆ, ಜೊತೆಗೆ ಸಂಗೀತದ ರಸದೌತಣ. ನಮ್ಮ ಭಾಷೆ ಉಳಿಸಿಕೊಂಡು ಬೇರೆ ಭಾಷೆ ಕಲಿಯಬಹುದು, ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅಭಿಪ್ರಾಯ. ಅಧಿಕಾರಿಗಳೇ ಜನರತ್ತ ಬರೋದು ಜನಸ್ಪಂದನದ ಉದ್ದೇಶ. ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ ಸಾಕಾರಗೊಳಿಸಿ, ಅಧಿಕಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸಲಹೆ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಸುಳ್ಳು ಆರೋಪ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಆಕ್ರೋಶ. ಬಿಜೆಪಿ ನಾಯಕರ ಭಾವಚಿತ್ರ ಸುಟ್ಟು ಹಾಕಿದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಬಳಗ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.